ಇಲ್ಲಿವರೆಗೂ ಕೂಡ ಆಪ್ನ ಯಾವ ಅಭ್ಯರ್ಥಿಗಳು ಹಿನ್ನಡೆ ಕಂಡ್ರು ಸೋತ್ರನು ಕೂಡ ಆಪ್ನ ಅರವಿಂದ್ ಕೇಜ್ರಿವಾಲ್ ಅವರು ಗೆದ್ದೇ ಗೆಲ್ಲಬಹುದು ಅನ್ನುವಂತ ಭರವಸೆ ಇತ್ತು. ಆದ್ರೀಗ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಸೋಲನ್ನ ಕಂಡಿರೋದ್ರಿಂದ ಸಿಎಂ ಆಗಿರುವಂತ ಅತೀಶ್ ಅವರಿಗೂ ಕೂಡ ಈಗ ಸೋಲಿನ ಭಯ ಹೆಚ್ಚಾಗ್ತಾ ಇದೆ. ಅತೀಶ್ ಅವರು ಕೂಡ ನಿರಂತರವಾಗಿ ಹಿನ್ನಡೆಯನ್ನೇ ಕಾಯ್ದುಕೊಂಡು ಬರ್ತಾ ಇರೋದು. ಅವ್ರಿಗೂ ಕೂಡ ಯಾವ ಸುತ್ತಿನಲ್ಲೂ ಕೂಡ ಮುನ್ನಡೆ ಕಂಡು ಬರ್ತಾ ಇಲ್ಲ. ಹಾಗಾಗಿ ಸಿಎಂ ಅತೀಶ್ ಅವರಿಗೂ ಕೂಡ ಈಗ ಕಲ್ಕಾಜಿ ಕ್ಷೇತ್ರದಲ್ಲಿ ಸೋಲುವಂತ ಭೀತಿ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಬಿಜೆಪಿ ಅಭ್ಯರ್ಥಿಗಳು ಈಗ ಒಬ್ಬರಾದ್ಮೇಲೆ ಒಬ್ರು ಗೆಲುವನ್ನ ಸಾಧಿಸುತ್ತಿದ್ದಾರೆ. ಆ ಮ್ಯಾಜಿಕ್ ನಂಬರ್ 36 ದಾಟಿ 48ರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡು ಹೋಗ್ತಾ ಇರೋದು ಬಿಜೆಪಿ. ಬಟ್ 36ಕ್ಕೂ ಬಂದಿಲ್ಲ ಆಪ್. 22 ಕ್ಷೇತ್ರಗಳಲ್ಲಿ ಮುನ್ನಡೆ ಅಷ್ಟೇ ಇರೋದು. ಹಾಗಾಗಿ ಈ ನಂಬರ್ಗಳು ಮತ್ತೆ ಉಲ್ಟಾ ಪಲ್ಟಾ ಆಗ್ಬಹುದು, ಮತ್ತೆ ಕುಸಿತ ಆಗ್ಬಹುದು. ಹಾಗಾಗಿ ಈಗ ಸಾಕಷ್ಟು ಆತಂಕ ಹೆಚ್ಚಾಗ್ತಾ ಇದೆ ಆಪ್ನಲ್ಲಿ. ಮಾಜಿ ಮುಖ್ಯಮಂತ್ರಿ ಸೋಲಿನ ಬಳಿಕ ಹಾಲಿ ಸಿಎಂಗೂ ಕೂಡ ಈಗ ಸೋಲಿನ ಭಯ ಹೆಚ್ಚಾಗ್ತಿದೆ. ನಿರಂತರವಾಗಿ ಹಿನ್ನಡೆಯನ್ನೇ ಕಾಯ್ದುಕೊಂಡು ಹೋಗ್ತಾ ಇದ್ದಾರೆ ಸಿಎಂ ಅತೀಶ್. 10 ಸುತ್ತುಗಳಲ್ಲೂ ಕೂಡ ಮುನ್ನಡೆ ಇಲ್ಲ. ಕಲ್ಕಾಜಿ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯೇ ಮುನ್ನಡೆಯನ್ನ ಸಾಧಿಸಿಕೊಂಡು ಹೋಗ್ತಾ ಇರೋದು. ಕೇಜ್ರಿವಾಲ್ ಅವರನ್ನ ಮಣಿಸಿದಂತ ಬಿಜೆಪಿ ಪರ್ವೇಶ್ ವರ್ಮಾ. ಹೀಗಾಗಿ ಮುಂದಿನ ಸಿಎಂ ಪರ್ವೇಶ್ ವರ್ಮಾ ಅನ್ನುವಂತ ಚರ್ಚೆಗಳು ಈಗ ಶುರುವಾಗ್ತಾ ಇವೆ. ಹಾಗಾದ್ರೆ ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಈಗಾಗಲೇ ದೆಹಲಿ ಗದ್ದುಗೆ ಹಿಡಿಯುವಂಥದ್ದು ಬಿಜೆಪಿನ ಅನ್ನುವಂಥದ್ದಿತ್ತು. ಈಗ ನೋಡಿ, ಮುಂದಿನ ಮುಖ್ಯಮಂತ್ರಿ ಪರ್ವೇಶ್ ಅವರೇ ಆಗಬಹುದು ಅನ್ನುವಂಥದ್ದು ಕೂಡ. ಯಾಕೆಂದ್ರೆ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಪ್ರತಿಸ್ಪರ್ಧಿ ಆಗಿದ್ರು ಪರ್ವೇಶ್ ವರ್ಮಾ. ಹಾಗಾಗಿ ಮಾಜಿ ಮುಖ್ಯಮಂತ್ರಿ ಅವರನ್ನೇ ಅವರು ಮಣಿಸಿರೋದ್ರಿಂದ ಸಿಎಂ ಅಭ್ಯರ್ಥಿ ಅನ್ನುವಂಥ ಒಂದಷ್ಟು ಲೆಕ್ಕಾಚಾರ ಚರ್ಚೆಗಳು ಈಗ ಶುರುವಾಗ್ತಾ ಇದೆ. ಹಾಗಾದ್ರೆ ಅತೀಶ್ ಅವರು ಕೂಡ ಸೋತು ಬಿಡ್ತಾರಾ ಅನ್ನುವಂಥ ಆತಂಕರು ಈಗ ಹೆಚ್ಚಾಗ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರೇ ಇಷ್ಟೆಲ್ಲ ರಾಜಕಾರಣದಲ್ಲಿ ಅನುಭವ ಇದ್ರು, ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ರು ಕೂಡ, ಜೈಲಿಗೆ ಹೋಗಿ ಬಂದ ಮೇಲೂ ಎಷ್ಟೆಲ್ಲ ಪ್ರಚಾರ ಮಾಡಿದ್ರು ಕೂಡ ಅವರೇ ಸೋಲನ್ನ ಕಂಡಿದ್ದಾರೆ. ಇನ್ನು ಹಾಲಿ ಸಿಎಂ ಆಗಿರುವಂತ ಅತೀಶ್ ಅವರ ಕತೆ ಏನು ಅನ್ನುವಂತ ಒಂದಷ್ಟು ಲೆಕ್ಕಾಚಾರಗಳು ಈಗ ಶುರುವಾಗ್ತವೆ. ಮತ್ತೊಂದು ಕಡೆ ಬಿಜೆಪಿ ಅಭ್ಯರ್ಥಿ ಆಗಿರುವಂತ ಪರ್ವೇಶ್ ಅವರೇನಿದ್ದಾರೆ, ಈಗ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ದೊಡ್ಡ ಗೆಲುವನ್ನ ಸಾಧಿಸಿರೋದ್ರಿಂದ ಅವರೇ ಮುಂದಿನ ಮುಖ್ಯಮಂತ್ರಿ ಅನ್ನುವಂತ ಒಂದಷ್ಟು ಲೆಕ್ಕಾಚಾರಗಳೀಗ ಓಡಾಡ್ತಾ ಇವೆ. ನೋಡೋಣ ಅತೀಶ್ ಅವರನ್ನ ಮಣಿಸ್ತಾರಾ, ಏನ್ ಕತೆ ಅನ್ನುವಂಥದ್ದು. ಅತೀಶ್ ಅವರ ವಿರುದ್ಧ ಪ್ರತಿಸ್ಪರ್ಧಿಯಾಗಿ ನಿಂತಿರೋದು ರಮೇಶ್ ಬಿದೂರಿ ಅವರು ಬಿಜೆಪಿ ಕಡೆಯಿಂದ. ಹಾಗಾದ್ರೆ ಬಿಜೆಪಿ ಅಭ್ಯರ್ಥಿ ಆಗಿರುವಂತ ರಮೇಶ್ ಬಿದೂರಿ ಅವರು ಗೆಲುವನ್ನ ಸಾಧಿಸ್ತಾರಾ ಅಥವಾ ಅತೀಶ್ ಅವರ ಅಂತ. ಅತೀಶ್ ಅವರು ಗೆಲುವು ಸಾಧಿಸಬೇಕು ಅಂದ್ರೆ ಇಲ್ಲಿ ಬಹಳ ಅಂತರದಿಂದ ನಂಬರ್ಗಳು ಇಲ್ಲಿ ಜಂಪ್ ಆಗಬೇಕಾಗುತ್ತೆ, ಮತಗಳು ಅಂತರವನ್ನ ಕಾಪಾಡ್ಕೊಳ್ಬೇಕಾಗುತ್ತೆ. ಯಾಕೆಂದ್ರೆ ಅವ್ರು ಈಗಲೂ ಕೂಡ 10 ಹಂತದ ಎಣಿಕೆಯಲ್ಲೂ ಕೂಡ ಹಿನ್ನಡೆಯನ್ನೇ ಸಾಧಿಸ್ಕೊಂಡು ಹೋಗ್ತಾ ಇರೋದು. ಅವರ ಪ್ರತಿಸ್ಪರ್ಧಿ ಆಗಿರುವಂತ ರಮೇಶ್ ಬಿದೂರಿ ಅವರು ಮುನ್ನಡೆಯನ್ನೇ ಕಾಯ್ದುಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಅತೀಶ್ ಅವ್ರಿಗೂ ಕೂಡ ಸ್ವತಃ ಈಗ ಆತಂಕ ಶುರುವಾಗ್ಬಿಟ್ಟಿರುತ್ತೆ. ಯಾಕೆಂದ್ರೆ ಅರವಿಂದ್ ಕೇಜ್ರಿವಾಲ್ ಅವರೇ ಸೋತ್ರು ಅಂತ ಅಂದ್ರೆ ನಮ್ಮ ಪಕ್ಷದ ಕಡೆ ಇರುವಂತ ಒಲವು ಈಗ ಬಿಜೆಪಿ ಕಡೆ ತಿರುಗಿರಬಹುದಾ, ಮತದಾರರು ಅದೇ ನಿಟ್ಟಿನಲ್ಲಿ ಮತದಾನ ಮಾಡಿರಬಹುದಾ ಅಂತ ದುಪ್ಪಟ್ಟಾದಂತ ಭರವಸೆ ಇತ್ತು. ಈ ಬಾರಿಯೂ ಕೂಡ ಎಎಪಿಎ ಗೆಲುವನ್ನ ಸಾಧಿಸುತ್ತೆ, ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಿಟ್ಟು ಅಧಿಕಾರ ಬೇರೆ ಯಾರ ಕಡೆನೂ ಹೋಗಲ್ಲ ಅಂತ. ಅಂದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ಮಾಜಿ ಮುಖ್ಯಮಂತ್ರಿ ಆಗಿರ್ಬೋದು, ಅತೀಶ್ ಅವರು ಮುಖ್ಯಮಂತ್ರಿ ಆಗಿರ್ಬೋದು, ಬಟ್ ಶಾಡೋ ಸಿಎಂ ಆಗಂತೂ ಇರುವಂಥದ್ದು ಅರವಿಂದ್ ಕೇಜ್ರಿವಾಲ್ ಅವರೇ. ಹಾಗಾಗಿ ಅವರ ಅಧಿಕಾರವನ್ನ ಕಸಿದುಕೊಳ್ಳುವಂತ ಕೆಲಸವನ್ನ ಬಿಜೆಪಿ ಮಾಡಬಹುದಾ ಅಂತ ಈಗ ಮಾಜಿ ಮುಖ್ಯಮಂತ್ರಿಗಳ ಅವರ ವಿರುದ್ಧ ನಿಂತಹ ಅಭ್ಯರ್ಥಿ ಗೆಲುವನ್ನ ಕಂಡಿದ್ದಾರೆ ಪರ್ವೇಶ್ ಅವರು. ಮತ್ತೊಂದು ಕಡೆ ಹಾಲಿ ಮುಖ್ಯಮಂತ್ರಿ ಅತೀಶ್ ಅವರ ವಿರುದ್ಧ ಸ್ಪರ್ಧೆ ಮಾಡಿರುವಂತ ರಮೇಶ್ ಬಿದೂರಿ ಬಿಜೆಪಿ ಅಭ್ಯರ್ಥಿ ಏನಿದ್ದಾರೆ ಅವರು ಕೂಡ ಮುನ್ನಡೆಯನ್ನೇ ಸಾಧಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಅವರು ಕೂಡ ಗೆಲುವನ್ನ ಕಂಡುಬಿಟ್ರೆ ಇಲ್ಲಿ 3 ಪ್ರಬಲ ವಿಕೆಟ್ಗಳನ್ನು ಕೂಡ ತೆಗೆದಂತಾಗುತ್ತೆ. ಮನೀಶ್ ಸಿಸೋಡಿಯಾ ಆಯ್ತು, ಅರವಿಂದ್ ಕೇಜ್ರಿವಾಲ್ ಆಯ್ತು, ಅದೇ ರೀತಿ ಅತೀಶ್ ಕೂಡ ಸೋಲನ್ನ ಕಂಡುಬಿಟ್ರೆ ಆ 3 ಪಿಲ್ಲರ್ಗಳು ಕೂಡ ಬಿದ್ದಂಗಾಗುತ್ತೆ. ಅಲ್ಲಿಗೆ ಆಪ್ ಏನಾಗಬಹುದು, ನಾಯಕತ್ವ ವಹಿಸಬಹುದು.
ಬಟ್ ಅಷ್ಟೊಂದು ಪ್ರಾಬಲ್ಯ ಇರೋದಿಲ್ಲ, ಅಷ್ಟೊಂದು ಮಹತ್ವ ಇರೋದಿಲ್ಲ. ಹಾಗಾಗಿ ಈಗ ಆಪ್ ಕಾರ್ಯಕರ್ತರು ಸೇರಿದಂತೆ ಮುಖಂಡರು ಎಲ್ಲರಲ್ಲೂ ಕೂಡ ಒಂದು ಆತಂಕ ಶುರುವಾಗಿದೆ. ಅಲ್ಲಿ ಡಿಫ್ರೆನ್ಸ್ ಅಂತ ನೋಡಿದಾಗ ನೋಡಿ, 70 ವಿಧಾನಸಭಾ ಕ್ಷೇತ್ರಗಳು, 36 ಮ್ಯಾಜಿಕ್ ನಂಬರ್ ಬೇಕಾಗುತ್ತೆ. 36 ಯಾರು ಗೆಲ್ತಾರೋ ಅವ್ರ ಅಧಿಕಾರವನ್ನು ಸಾಧಿಸಬೇಕಾಗಿರೋದು, ಅಧಿಕಾರದ ಚುಕ್ಕಾಣಿ ಹಿಡಿಬೇಕಿರೋದು. ಬಟ್ ಇಲ್ಲಿ ನೋಡಿ, AAP ಬರೀ 22 ಸ್ಥಾನಗಳಲ್ಲಿ ಮುನ್ನಡೆ.